ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಕಾತ್ಯಾಯಿನಿ ವಶೀಕರಣ ಮಂತ್ರವನ್ನ ಮತ್ತು ತಂತ್ರವನ್ನ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಕಾತ್ಯಾಯಿನಿ ತಂತ್ರ ಮಂತ್ರವನ್ನ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರ ವೀಕ್ಷಕರೇ ತುಂಬಾ ಬಲಿಷ್ಠವಾದಂತಹ ಒಂದು ಮಂತ್ರ, ಆದ್ರೆ ತುಂಬಾ ಒಂದು ಸರಳ ರೀತಿಯಲ್ಲಿ ಮಾಡಬಹುದಾದಂತಹ ಒಂದು ತಂತ್ರ ಇದು. ಈ ಒಂದು ತಂತ್ರವನ್ನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡುವಂತಹದ್ದು. ಒಂದು ವೇಳೆ ಹುಣ್ಣಿಮೆ ಅಮಾವಾಸ್ಯೆ ತುಂಬಾ ದೂರ ಇದೆ, ಕಷ್ಟ ಆಗುತ್ತೆ, ಅಷ್ಟು ತನಕ ಕಾಯಕಂತ ಇದ್ರೆ ಶನಿವಾರದಿಂದ ಮಾಡಬಹುದು. ಶನಿವಾರದ ರಾತ್ರಿ ಸಮಯದಲ್ಲಿ ಮಾಡಬಹುದು. ಶನಿವಾರದ ರಾತ್ರಿ ಸಮಯದಲ್ಲಿ ಈ ಒಂದು ಕಾರ್ಯವನ್ನ ಮಾಡಬಹುದು ವೀಕ್ಷಕರೇ. ಕಾತ್ಯಾಯಿನಿ ವಶೀಕರಣ ಮಂತ್ರ ಅಂತ. ವೀಕ್ಷಕರೇ, ಈ ಒಂದು ಮಂತ್ರವನ್ನು ಮಾಡಲು ಬೇಕಾಗುವಂತಹ ಸಾಮಗ್ರಿ ಮತ್ತು ವಸ್ತುಗಳು ಏನಂದ್ರೆ ದಪ್ಪ ಅಕ್ಕಿ, ಅಂದ್ರೆ ಕೊಶಲಕ್ಕಿ ಅಂತ ಹೇಳ್ತಾರೆ ವೀಕ್ಷಕರೇ. ಇಲ್ಲಿ ನೋಡಿ, ನೋಡಿದ್ರಲ್ಲ. ನಂತರ ಬೇಕಾಗುವಂತಹ ವಸ್ತುಗಳು ಯಾವುದು ಎಂದರೆ ತುಪ್ಪದ ದೀಪ, ಆಮೇಲೆ ಒಂದು ಬಿಳಿ ಹಾಳಿ ಬೇಕು ವೀಕ್ಷಕರೇ, ಬಿಳಿ ಹಾಳಿಯೇ ಬೇಕು. ನಂತರ ಕೆಂಪು ಮತ್ತು ಅರಿಶಿನ ಕುಂಕುಮ ಬೇಕಾಗ್ತದೆ ವೀಕ್ಷಕರೇ. ಇದಿಷ್ಟೇ ವಸ್ತುಗಳು ಸಾಕು ಈ ಒಂದು ವಶೀಕರಣವನ್ನ ಮಾಡೋಕೆ ವೀಕ್ಷಕರೇ. ಕೇವಲ ಒಂದು ಈಸಿ ಆಗಿ ಮಾಡಬಹುದು. ನೋಡಿ, ಮಾಡೋದು ಹೇಗಂತ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಇವಾಗ ನಾನು ಇಲ್ಲಿ ದಪ್ಪ ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ ವೀಕ್ಷಕರೇ. ನಂತರ ಏನ್ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಮಾತಾಡೋಣ ಆಡ್ಕೊಡ್ತೀನಿ. ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ನಿಮ್ಮ ಪಕ್ಕ ಯಾರು ಇರಬಾರ್ದು, ಹಾಗೂ ನಿಮ್ಮ ಮನೆಯವರು ಕೂಡ ಹತ್ರ ನೀವು ಹೇಳಬಾರ್ದು, ನಿಮ್ಮ ಫ್ರೆಂಡ್ಸ್ಗಳ ಹತ್ರನೂ ನೀವು ಹೇಳಬಾರ್ದು. ಈ ಕಾರ್ಯ ಫಲಿಸಿದ್ರು ಕೂಡ ಹೇಳ್ಬಾರ್ದು, ಫಲಿಸಾದ್ಮೇಲೂ ಹೇಳ್ಬಾರ್ದು, ಫಲಿಸಕ್ಕಿಂತ ಮೊದ್ಲು ನೀವು ಹೇಳ್ಬಾರ್ದು ವೀಕ್ಷಕರೇ. ನೆನಪಿರ್ಲಿ, ಈ ಕಾರ್ಯ ನೀವು ಮಾಡೋಕ್ಕಿಂತ ಮೊದಲು ಹೇಳ್ಬಾರ್ದು, ಮಾಡಾದ್ಮೇಲೂ ನೀವು ಹೇಳ್ಬಾರ್ದು ವೀಕ್ಷಕರೇ. ಯಾಕಂದ್ರೆ ಜನರ ಕಣ್ಣು ತುಂಬಾ ಕೆಟ್ಟದ್ದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೂ ನೀವು ಈ ಒಂದು ಕಾರ್ಯವನ್ನ ನೀವು ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ಬಳಸ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆ ರೀತಿಯಾಗಿ ಬಳಸ್ಕೊಂಡು ಒಳ್ಳೆ ರೀತಿಯಾಗಿ ಮಾಡಿ ನಿಮ್ಮ ಪ್ರೀತಿಯನ್ನು ನೀವು ಮರಳಿ ಪಡಿ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗೂ ನಿಮ್ಮ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮ್ಮನ್ನ ಬಿಟ್ಟು ಎಲ್ಲೇ ಹೋಗಿದ್ರು, ಎಷ್ಟೇ ಕಠಿಣವಾಗಿ ಕಠಿಣ ಮನಸ್ಸಾಗಿದ್ರು ಕೂಡ ಅವ್ರು ನಿಮ್ಮ ಬಳಿ ಕೇವಲ ಒಂದು 3 ದಿನದಲ್ಲಿ ನಿಮ್ಮ ಬಳಿ ಬರೋದು ಅಂತ 100% ಸತ್ಯ ವೀಕ್ಷಕರೇ. ಈ ಒಂದು ಕಾರ್ಯವನ್ನು ಮಾಡಿದಂತ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳು ಬೇರೆನೇ ವೀಕ್ಷಕರೇ. ಅದು ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳೋದಿಲ್ಲ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮಾಡಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಇಲ್ಲಿ ತುಪ್ಪದ ದೀಪ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಅಕ್ಕಿಯ ಮೇಲೆ ತುಪ್ಪದ ದೀಪ ಇಟ್ಕೊಂಡಿದ್ದೀನಿ. ತುಪ್ಪದ ದೀಪ ಇಟ್ಕೊಂಡ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಅರಿಶಿಣದಿಂದ ವೃತ್ತ ಆಕಾರವನ್ನು ನೀವು ಹಾಕೊಳ್ಬೇಕಾಗುತ್ತದೆ. ಅರಿಶಿಣದಿಂದ ನೋಡಿ, ಇಷ್ಟು ವೃತ್ತ ಆಕಾರ, ಇಲ್ಲಿ ಕೆಂಪು ಕುಂಕುಮದಿಂದ ಇಷ್ಟು ವೃತ್ತ ಆಕಾರವನ್ನು ನೀವು ಹಾಕೊಳ್ಬೇಕಾಗ್ತದೆ. ನಂತರ ಏನ್ ಮಾಡ್ಬೇಕಂದ್ರೆ ಬೆಂಕಿಯನ್ನು ಹಚ್ಚಬೇಕು ದೀಪಕ್ಕೆ. ಬೆಂಕಿಯನ್ನ ಹಚ್ಚಿದ ನಂತರ ನೀವು ನಂತರ ಮಾಡುವಂತಹ ವಿಧಾನಗಳು ಏನು ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಂತಹ ಸ್ತ್ರೀ ಇರ್ತಾರಲ್ವಾ ವೀಕ್ಷಕರೇ, ಆ ಸ್ತ್ರೀಯನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು, ನಿಮ್ಮ ಮನಸ್ಸಲ್ಲಿ ಯಾವ ಒಂದು ಸ್ತ್ರೀಯನ್ನು ನಿಮ್ಮ ಮನಸ್ಸಲ್ಲಿ ಇರಬಾರ್ದು, ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನ ನೀವು ಶ್ರದ್ಧೆಯಿಂದ ಹೇಳ್ಬೇಕು ವೀಕ್ಷಕರೇ. ಶ್ರದ್ಧೆಯಿಂದ ನೀವು ಹೇಳಿದ್ದೆ ಆದರೆ ಅವರು ಕೇವಲ 3 ದಿನದಲ್ಲಿ ನಿಮ್ಮಂತರಾಗ್ತಾರೆ. ಅದು 501 ಸಲ ಹೇಳ್ಬೇಕು. ನೋಡಿ, ಒಂದ್ಸಲ ಹೇಳ್ತೀನಿ, ಆದ್ರೆ ಇದು ಕಷ್ಟ ವೀಕ್ಷಕರೇ. ನನ್ನಿಂದ 501 ಸಲ ಹೇಳಕ್ಕಾಗಲ್ಲ, ನನ್ನ ಹತ್ರ ಮಾಡಕ್ಕಾಗಲ್ಲ ಅಂದ್ರೆ ನೀವು ಪ್ರೀತಿಸಿದವ್ರು ನಿಮ್ಮಿಂದ ದೂರ ಆಗ್ತಾರೆ. ಇದಂತೂ 100% ನಿಜ. ನೀವು ನಿಮ್ ಪ್ರೀತಿಸಿದವ್ರು ನಿಮ್ಗೆ ಬೇಕೇ ಬೇಕು, ನಾವು ಪಡ್ಕೊಂತೀನಿ, ನಾನು ಏನೇ ಕಷ್ಟ ಆದ್ರೂ ನಾನು ಪಡ್ಕೊಂತೀನಿ ಅಂತ ನಿಮ್ಮಲ್ಲಿ ಹಠ ಏನಾದ್ರು ಇದ್ರೆ ಈ ವಶೀಕರಣ ಮಾಡಿ, ಅದು ತುಂಬಾ ಶ್ರದ್ಧೆಯಿಂದ ಮಾಡಿ, 100% ನಿಮ್ಗೆ ವರ್ಕ್ ಆಗಿ ಆಗುತ್ತೆ ವೀಕ್ಷಕರೇ. ಈ ಒಂದು ಮಂತ್ರ ಹೇಳ್ತೀನಿ, ಆ ಒಂದು ಮಂತ್ರವನ್ನ ನೀವು ನೋಡ್ಕೊಳ್ಳಿ ವೀಕ್ಷಕರೇ.
ಓಂ ಸರ್ವಮೋಹಿನಿ ಕಾತ್ಯಾಯಿನಿ ನಿತ್ಯ ಮೋಹಿನಿ ಸರ್ವವಶಂ ಪಟ್ ಸ್ವಾಹ. ವೀಕ್ಷಕರೇ, ಈ ಒಂದು ಮಂತ್ರವನ್ನ 501 ಬಾರಿ ನೀವು ಹೇಳಿದ್ದೆ ಆದರೆ ನೀವು ಇಷ್ಟಪಡುವಂತಹ ವ್ಯಕ್ತಿ ಯಾರೇ ಆಗಿದ್ರೆ, ಯಾರೇ ಕೂಡ ಆಗಿರಲಿ, ಎಷ್ಟೇ ಕಠಿಣವಾದ ಮನಸ್ಸಿನವರು ಕೂಡ ಆಗಿದ್ರು ಸಹ ಅವರು ನಿಮ್ಮಂತವರಾಗಲು ಕೇವಲ 3 ದಿನದೊಳಗೆ ನಿಮ್ಮಂತವರಾಗ್ತಾರೆ ವೀಕ್ಷಕರೇ. ಹಾಗೂ ಅವರು ನಿಮ್ಮಂತವರಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಅವರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ, ಕೆಟ್ಟ ಆರೋಪ, ಕೆಟ್ಟ ಭಾವನೆಯಿಂದ ನೋಡೋದಾಗ್ಲಿ ಮಾಡಬಾರ್ದು. ಹಾಗೇನಾದ್ರೂ ಮತ್ತೆ ಮಾಡಿದಾದರೆ ಅವರ ಮನಸ್ಸು ಮತ್ತೆ ಬೇರೆ ಕಡೆ ಒಳ್ಳೆಯ ಚಾನ್ಸಸ್ ಆಗುತ್ತೆ ವೀಕ್ಷಕರೇ. ನೆನಪಿರ್ಲಿ, ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಕ್ ಹೋಗ್ಬಿಡಿ. ಅವ್ರು ಖಂಡಿತವಾಗ್ಲೂ ನಿಮ್ಮ ಅಂತವರಾಗಿ ಆಗ್ತಾರೆ, ಬಂದೇ ಬರ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮಲ್ಲಿ ಈ ಒಂದು ಕಾರ್ಯವನ್ನು ನಿಮ್ಮ ಹತ್ರ ಮಾಡಕ್ ಆಗ್ತಿಲ್ಲ, ವೀಕ್ಷಕ ಗುರುಗಳೇ ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ, ಆಗಲ್ಲ, ಈ ಒಂದು ಮಂತ್ರವನ್ನ 501 ಸಲ ಹೇಳಕ್ ಆಗ್ತಾ ಇಲ್ಲ ಅಂತ ಏನಾದ್ರು ನಿಮ್ಮಲ್ಲಿ ಅನ್ಸಿದ್ರೆ, ಆ ಭಾವ ನಿಮ್ಮಲ್ಲಿ ಬಂದ್ರೆ ಚಿಂತೆ ಪಡಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ. ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ರು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಾವು ಮಾಡ್ಕೊಡ್ತೇವೆ. ಎಲ್ಲರಿಗೂ ಶುಭವಾಗಲಿ.